Emotional damage. What's up guys? Emotional damage. ನಮಸ್ಕಾರ guys. Emotional damage. ಮತ್ತೊಂದು ವಿಡಿಯೋದಲ್ಲಿ ಸ್ವಾಗತ ಸುಸ್ವಾಗತ. Emotional damage. ಸೊ guys ಇವತ್ತೇನಪ್ಪ ಅಂತಂದ್ರೆ ಫೈನಲಿ ಇವತ್ತು ನಾವು ಕಂಪ್ಲೀಟ್ ಆಗಿ Emotional damage. ಸಕ್ಸಸ್ಫುಲಿ 24ನೇ ವಿಡಿಯೋಕ್ಕೆ ಬಂದಿದ್ದೀವಿ. ಸೊ ನಾನು ಕಂಟೆಂಟ್ ಕ್ರಿಯೇಷನ್ ಜರ್ನಿ ಈ ವ್ಲಾಗ್ ಸ್ಟಾರ್ಟ್ ಅಂದ್ರೆ ಈ ಚಾನೆಲ್ ಒಳಗೆ ವ್ಲಾಗ್ ಸ್ಟಾರ್ಟ್ ಮಾಡಕ್ಕ ಮೇನ್ ಮುಖ್ಯ ಕಾರಣನೇ ನನ್ನ ದೋಸ್ತ. ಬಿಕಾಸ್ ನಾವು ಇಬ್ಬರು ಕಲ್ತಿ ಒಂದು ಚಾನೆಲ್ ತೊಗೊಂಡಿದ್ದೆವು, ಮೈಂಡ್ ಸೆಟ್ ತೊಗೊಂಡಿದ್ದೆವು ಕಿ ಹಿಂಗೆ ಮಾಡಮಿ ಒಂದು ವರ್ಷ ಟ್ರೈ ಮಾಡಿ ನೋಡಮಿ, ಮೇ ಬಿ ಚೇಂಜಸ್ ಆಗಿದ್ರು ಆಗ್ಬೋದು, Emotional damage. ಏನ್ ಬಿ ಆಗ್ಬೋದು ಅಂಥೇಳಿ. ಸೊ ನಾನು ಮತ್ತೆ ನಮ್ಮ ದೋಸ್ತು ಚಾಲೆಂಜ್ ತೊಗೊಂಡಿದ್ದೆವು. ನಾನು ಅನ್ಕೊಂಡಿದ್ದಕಿ ಇದು ಒಂದು 8 ದಿನ ನಡೀತದಪ್ಪ, Emotional damage. ಏನೋ ಒಂದು ದಿವಸ ಮಾಡ್ತೇವೆ, ಅದ್ರ ಬಾದ ಕಂಟಿನ್ಯೂ ಆಗ್ತದ ಅಲ್ಲ ಅಂತಂದ್ರಪ್ಪ ಏನೋ ಬೋರ್ ಹೊಡಿತದ, ನಮಗೇನು ಕಂಟೆಂಟ್ ಸಿಗ್ತಾವ ಅಂತ ನಾವು ನಾ ಆ್ಯಕ್ಚುಲಿ ಹಿಂಗೆ ಥಿಂಕ್ ಮಾಡಿದ್ದು. ಬಟ್ ಆಯ್ತು ಆಮೇಲೆ ನಂಗೆ ಅನಿಸ್ತೈತಿ ನಮ್ಮ ಭಾವ ದಿನ ಒಂದೊಂದು ಅಂದ್ರೆ ನಮ್ಮ ದೋಸ್ತ್ ದಿನ ಒಂದೊಂದು ಬಿಡ್ಲತ್ತಿನಾಗ ನಂಗೆ ಅನಿಸ್ತೈತಿ ಭಾವ ಮಾಡತ್ತ ನಾ ಮಾಡಕ್ಕೆ ಅಂತೇಳಿ ನಾ ಆಲ್ರೆಡಿ ಸ್ಟಾಕ್ ವೀಡಿಯೋ ಇಕ್ಕೋತಿದ್ದ. ಅಂದ್ರೆ ನಾಳೆಗೆ ಮಾಡೋದು ಇವತ್ತು ಮಾಡೋದು ಅಂದ್ರೆ ಹಿಂಗೆ ನಾಳೆ ಮಾಡೋದು ಇವತ್ತು ಒಂದೊಂದು ಸ್ಟಾಕ್ ಇಕ್ಕೋತಿದ್ವಿ. ಬಟ್ ನಾ ಹಂಗೆ ಸ್ಟಾಕ್ ಇಕ್ಕೊಂಡ್ರಿಂದ ನಂಗೊಂದು ಪ್ರಾಬ್ಲಮ್ ಆಗತ್ತೆ, ಹೆಂಗೆ ಕುನ್ನದ ಮತ್ತು ನಾಡಿಗೊಂದು ಆಗೋಯ್ತಲ್ಲ ಮತ್ತೆ ಹೆಂಗೆ ಮಾಡಲಿ ಅಂತ ಅದು ಯೋಚನೆ ಬರ್ತಿತ್ತು. ಸೊ ಯಾವಾಗ ಏನು ಮಾಡೋದ ನೋಡ್ರಿ ಅವಾಗೇ ಮಾಡ್ಬೇಕು. ಅಂದ್ರೆ ನಿಮ್ಗೆ ನಾಳೆ ಮಾಡೋದ ಅನ್ಕೋರಿ ಎಂದು ಒಂದು ಚೀಜು ಅದು ಸ್ಟಾಕ್ ಇಕ್ಕೋಬಾರ್ದು, ನಾಳೆಗೆ ಮುಗಿಸಕ ಇದು ನಾಳಿಂದ ಇವತ್ತೇ ಮಾಡ್ಕೊಂಬರತ್ತೆ. ಹಾಂ ಮಾಡ್ಕೋಬೇಕು, ನಾಳೆ ಮಾಡೋದು ಇಂದು ಮಾಡೋದು ಈಗಲೇ ಮಾಡು, ಅದು ಗಾದೆ ಕರೆಕ್ಟ್ ಅದ. ಬಟ್ ನಿಮ್ಗೆ ಆ ಐಡಿಯಾ ಸಿಗಬೇಕಂತಂದ್ರೆ ನಿಮ್ಗೆ ಇನ್ಸ್ಟಂಟ್ಲಿ ನಿಮ್ಗೆ ಯಾವ್ದು ಅಂದ್ರೆ ಏನಪ್ಪ ಕ್ರಿಯೇಟಿವಿಟಿ ಮೇಲೆ ಇಂಪ್ಯಾಕ್ಟ್ ಗೊತ್ತದ. ನೀವು ನಾಳೆದು ಇವತ್ತೇ ಮಾಡಿದ್ರಿ ಅಂದ್ರೆ ಬಟ್ ಯಾನಕ್ಕೂ ನಾಳೆ ಇದಕ್ಕಿಂತ ಬೆಹತರ ನಿಮಗೆ ಕಂಟೆಂಟ್ ಸಿಗ್ಬೋದು. ಸೊ ನೀವು ಒಂದು ಥಿಂಕ್ ಮಾಡಿರಿ, ನೀವು ನಾಳೆ ಏನು ಮಾಡ್ತೀರಿ ನೋಡ್ರಿ ಅದು ಬೆಳಗ್ಗೆಯಿಂದ ಸಂಜೆ ತನಕ ನೋಟಿಸ್ ಮಾಡಿರಿ, ಅದ್ರ ಬಾದ್ ನೀವು ಮಿಕ್ಸ್ ಮಾಡಿರಿ. ಸೊ ನೀವು ಒಂದಿನ ಅಡ್ವಾನ್ಸ್ ಹೋದ್ರಿ ಅನ್ಕೋರಿ, ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹೋಗ್ಬೇಕು ಅಡ್ವಾನ್ಸ್ ನೋ ಪ್ರಾಬ್ಲಮ್. ಬಟ್ ಅಡ್ವಾನ್ಸ್ ಒಳಗೆ ಏನೈತೆ ಕ್ರಿಯೇಟಿವಿಟಿ ಸ್ವಲ್ಪ ಕಮ್ಮಿ ಆಗ್ತದೆ. ಯಾಕಂದ್ರೆ ನೀವು ನಾಳೆ ಯೋಚನೆ ಮಾಡ್ತೀರಿ ಅಂದ್ರೆ ಹೂ ಸ್ಟಾಪ್ಡ್ ಯು ನಾಳಿಂದ ಇವತ್ತು ಹೇಳಿರ್ತೀರಿ, ಬಟ್ ನಾಳೆ ಏನೇನು ಆಗ್ತದೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಬರೀ ಡೌಗಳು ನಿಂದ. ಸೊ ರೆಗ್ಯುಲರ್ ಕಂಟೆಂಟ್ ಮಾಡೋದು ಹಿಂಗೆ ಇರ್ತದೆ ಕತ್ತಿ. ಸೊ ಅದಕ್ಕೆ ನಾನು ತಪ್ಪು ಹೇಳತ್ತಿಲ್ಲ. ಸೊ ಇನ್ಸ್ಟೆಂಟ್ಲಿ ಮಾಡ್ಯಾಕ್ರಲ್ಲ ಅವಾಗಿಂದ ಅವಾಗ ಮಾಡ್ಯಾಕ್ರಿ, ಬೆಳಗಿಂದ ಸಂಜೆ ತನಕ ಬಂದು ನನಗೆ ಪ್ಲೀಕ ರೂಮ್ನ ಕುಂತ ಹೇಳ್ರಿ. ಸೊ ನಿನ್ನೆ ಮಾಡೋದು ಅಂದ್ರೆ ನಾಳೆ ಮಾಡೋದು ಇವತ್ತು ಮಾಡಿದ್ರೆ ನಡೀತಾರೆ, ಹಂಗೆ ಮಾಡಿದ್ರೆ ನಡೀತದೆ, ಹಿಂಗೆ ಮಾಡಿದ್ರೆ ನಡೀತದೆ. ಬಟ್ ಇವ್ನ್ಯಾವನ ಸೆಡೆ ನನ್ನ ಮಗ ಕ್ರಿಯೇಟಿವಿಟಿ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಬೀಳ್ತದೆ ನನ್ನ ಅನಿಸಿಕೆ. ಸೊ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ಅಂತಂದ್ರು ಇವತ್ತು ನಾನು 24ನೇ ವಿಡಿಯೋ ಅಪ್ಲೋಡ್ ಮಾಡತ್ತಿದ್ದ, 9 ಸಬ್ಸ್ಕ್ರೈಬರ್ ಅವ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮಿನಿಮಮ್ 20ರಿಂದ 25 ಜನ ನನ್ನ ವ್ಯೂಸ್ ನೋಡ್ತಾರ. ಮತ್ತು ಆ್ಯಂಡ್ ಹೇಳ್ಬೇಕಂತಂದ್ರೆ ಥ್ಯಾಂಕ್ ಯು ಸೋ ಮಚ್. ಮಜಾ ಹೊಂಟದ ಹಿಂಗೆಲ್ಲ ವಿಡಿಯೋ ಮಾಡೋದ್ರಾಗ. ಆ್ಯಂಡ್ ನಾ ಅನ್ಕೊಂಡೇ ಇಲ್ಲ, ನಾನು ಬೇರೆ ಕ್ಯಾಮ್ರಾ ಮುಂದೆ ನರ್ವಸ್ ಫೀಲ್ ಆಗ್ತಿತ್ತು. ಅಂದ್ರೆ ನಂದು ಫಸ್ಟ್ ವಿಡಿಯೋ ನೋಡಿ ಗೊತ್ತೇ ಆಗ್ತದಕ್ಕೆ ನಾ ಹೆಂಗೆ ಮಾತಾಡ್ತಿದ್ದ ಅಂಥೇಳಿ. ಸೊ ಇವತ್ತ ಫುಲ್ ಕಾನ್ಫಿಡೆನ್ಸ್ಲಿ ಕ್ಯಾಮ್ರಾ ಫೇಸ್ ಟು ಫೇಸ್ ಮಾತಾಡ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಕಾರಣ ನಿಮಗೆ ಗೊತ್ತದ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಗಾಯ್ಸ್ ಈ ಜರ್ನಿ ಇದೇ ಥರ ಇರ್ತಾವ, 1 ವರ್ಷಕ್ಕಾಗಿ 1 ವರ್ಷಕ್ಕಿಂತ ಜಾಸ್ತಿನೇ ಇರ್ತಾವೆ ನಾವು. ಯಾಕಂತಾರೆ ಇದು ನನ್ನ ಫ್ಯಾಷನ್ ಆಗ್ಬಿಟ್ಟದು, ಒಂದು ಡೈಲಿ ರೂಟೀನ್ ಆಗ್ಬಿಟ್ಟದ ನಂಗೆ ಇದು. ಸೊ ಅದಕ್ಕಾಗಿ ನಾನು ರೆಗ್ಯುಲರ್ಲಿ ಮಾಡಲೇಬೇಕಾಗ್ತದೆ. ಸೊ ಗಾಯ್ಸ್ ನಾ ಈ ಕಂಟೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ನಿಮಗೆ ಆ್ಯಕ್ಚುಲಿ ಒಂದು ಡೆಫಿನೇಷನ್ ನಾನು ನಿಮ್ಗೆ ಹೇಳ್ತಾ, ವ್ಲಾಗು ಮಾಡೋದು ಅಂದ್ರೆ ಊರೆಲ್ಲ ಓಡಾಡಿ ಬಂದು ಬ್ಲಾಗ್ ಮಾಡೋದು ಬೇರೆ, ಒಂದೇ ತಲೆ ಕುಂತ ಹೇಳೋದು ಬ್ಲಾಗ್ ಬೇರೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ನಾನು ಡಿಫ್ರೆನ್ಸ್ ನಂದು ಬ್ಲಾಗ್ ಒಳಗೆ ಏನು ಡಿಫ್ರೆನ್ಸ್ ಅದ, ಮಂದಿ ಬ್ಲಾಗ್ ಒಳಗೆ ಏನು ಡಿಫ್ರೆನ್ಸ್ ಅದಪ್ಪ ಅಂತಂದ್ರೆ ನಾ ಇದೇ ಒಂದು ಕೊಲ್ಲೆ ನಿಂತು ಎಲ್ಲ ತೋರಿಸ್ತಾ ಎಲ್ಲರ ಬಗ್ಗೆ ಹೇಳ್ತಾ. ಸೊ ಇದು ಒಂಥರ ಬ್ಲಾಗ್ ಅಂದ್ರೆ ಕೊಲ್ಲೆ ನಿಂತು ನೀವು ಇಮೇಜಿನ್ ಮಾಡ್ಕೊಂಡ್ರೆ ನಾವು ಹೇಳೋದ್ರ ಮೇಲೆ. ಸೊ ನೀವು ಮಾತು ಸ್ಪಷ್ಟವಾಗಿ ನೀವು ನಂದು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ನೀವು ಫುಲ್ಲು ವಿಡಿಯೋ ನೋಡ್ತೀರಿ. ಸೊ ಗಾಯ್ಸ್ ಸೊ ವ್ಯೂಸ್ ಹೊಂಟಾವ, ಬಟ್ ಸಬ್ಸ್ಕ್ರೈಬರ್ಗೆ ಏನು ಅಲ್ಲತ್ತಿಲ್ಲ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ವಾಟ್ಸಪ್ದಾಗ ಸ್ಟೇಟಸ್ ಇಕ್ಕಿ,
ಎಲ್ಲ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಬಿಕಾಸ್ ಇದು 1 ವರ್ಷ ಚಾಲೆಂಜ್ ಒಳಗೆ ನಾವು ಎಲ್ಲಿಂದ ಹೋಗ್ತೇವೆ ಅಂತ ಗೊತ್ತಾಗಲ್ಲ. ಸೊ ನೀವು ನಾಳೆ ನಾಬಿ ಸೆಲೆಬ್ರಿಟಿ ಆದ್ರೂ ಆಗ್ಬೋದು. ಏನಂದೆ ಇನ್ನೊಂದ್ಸಲ? ಸೊ ಯಾರಿಗೂ ಗೊತ್ತು ಬೈ, ಯಾಕಂದ್ರೆ ರೆಗ್ಯುಲರ್ ಮಾಡತ್ತೆ ಅಂತೇಳಿ ನನ್ನ ಶಬಸ್ಗಿರಿ ಹೇಳ್ಕೊಬಲ್ಲ ಗಾಯ್ಸ್. ನನ್ನ ಮಗನೇ ಕೈಸಲಗ ಬೇರೆ ಮಜಾ. ಇವ್ನ್ಯಾವನ ಸೆಡೆ ನನ್ ಮಗ. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಇದೇ ತರ ಇನ್ನ ಚಪಾತಿ ಅಡಿಗೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಇನ್ನು ಅಡಿಗೆ ಮಾಡಂತ ಅದು ಎಲ್ಲ ಬ್ಲಾಗ್ಲ ತೋರ್ಸಕ್ಕಾಗಲ್ಲ, ಬಿಕಾಸ್ ನಾಳೆ ಮತ್ತೊಂದು ವಿಡಿಯೋ ಮಾಡದ. ಸೊ ಅದ್ರೊಳಗೆ ನಿಮ್ಗೆ ತೋರಿಸ್ತಾ. ಸೊ ಬರ್ರಿ ಜಲ್ದಿ ಮಾಡದ, ಯಾಕಂತಂದ್ರೆ ನಂಗೆ ಟೈಮ್ ಇಲ್ಲ. ಟೈಮ್ ಅನ್ನೋಕ್ಕಿಂತ ಹೆಚ್ಚಾಗಿ ಟೈಮ್ ಹೆಚ್ಚಿಗೆ ಆಗ್ಯದ. ಸೊ ಅದಕ್ಕಾಗಿ ಯು ಅಂಡರ್ಸ್ಟ್ಯಾಂಡ್. ಬಟ್ ಈಗ ನಾ ಜಲ್ದಿ ಸ್ಪೀಡ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಸಿಗೋಣ ಗಾಯ್ಸ್ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಫ್ರೆಂಡ್ ಅಂದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. Emotional damage.